ಅಂದಂಗೆ ಈಗ ನೆಕ್ಸ್ಟ್ ಬರೋ ಹಬ್ಬ ಯಾವ್ದು ಹೇಳಿ? ಅಣ್ಣಮ್ಮ. ಅದೇ 5,000 ಅಣ್ಣಮ್ಮನ ಕೂರಿಸ್ತಾ ಇದೀವಿ, ಚಂದ ಕೊಡಿ. ಯಾರೋ ನೀವೆಲ್ಲ ದೇವ್ರಿಸಕ್ ಬಂದವ್ರ? ಅಪ್ಪ ದೇವ್ರಿಸ ಅಂತೆ, ಪಾಪ ದುಡ್ಡು ಕಟ್ ಕಳ್ಸು. ಲೇ, ಇವ್ರು ನೋಡಿದ್ರೆ ದೇವ್ರನ್ನ ಕೂಡ್ಸೋರ್ ತರ ಕಾಣಿಸ್ತಾ ಇಲ್ಲ, ಬಾಳ್ ಸಪ್ಲೈಯರ್ ತರ ಕಾಣಿಸ್ತಾರೆ. ಅಯ್ಯೋ, ದೇವ್ರಿಸ ಹಂಗೆಲ್ಲ ಮಾತಾಡ್ಬಾರ್ದು. ಎಲ್ಲಿ ಕೆನ್ನೆ ಕೊಡ್ಕೋ, ಬಸ್ಗೆ ಹೊಡಿ, ಕಿವಿ ಹಿಡ್ಕೋ, ಇಲ್ಲಿ ಸ್ವಲ್ಪ ಇರೋ ತಗೊಳ್ರ. ಅದು 2,000 ರೂಪಾಯಿ ಕಣೋ. ಅಯ್ಯೋ ದೇವ್ರ ವಿಷಯ ಯಪ್ಪ, ಹಂಗೆಲ್ಲ ಮಾತಾಡಬಾರ್ದು. ಇಲ್ಲಿ ಒಳಗೆ ಹೋಗಪ್ಪ. ಎಂತ ಮಗ, ಇಂತ ಕಟ್ಕೊಂಡ್ರೆ ಎಲ್ಲ ಮನೆ ಮಠ ಎಲ್ಲ ಮಾರ್ಕೋಬೇಕು. ನನಗೆ 1-2 ಬಿಯರ್, ಆ ಪ್ಯಾಕ್ ಸಿಗರೇಟು, 1 ಕಲ್ಮೆ ಸಾಕು. ನನಗೆ ಫುಲ್ ಕೋಳಿ, 1 ಬಾಟ್ಲು ಮಗ. ಓಕೆ. ಯೋಗಿ ಮನೇಲಿ ಯಾರು ಇಲ್ವಂತೆ ಕಣೋ. ಹೌದಾ? ಮೊನ್ನೆ ಇವ್ರ ನಾದ್ನಿ ಇದ್ರಲ್ಲ, ಯಾರಿಗೆ ಕಳ್ಸಿದ್ನಲ್ಲ. ಹಂಗೆ ಬರ್ತಾ ರಾಕೇಶನ್ನ ಕರ್ಕೊಂಬರ್ರಿ. ರಾಕೇಶ ಇಲ್ಲ ಬಂದವನಲ್ಲ. ಲೇ ನಿನಗೆ ನಾಚಿಕೆನೇ ಆಗಲ್ವೇನೋ? ದೇವ್ರ ಹೆಸರಲ್ಲಿ ಇಂಥ ಕೆಲಸ ಮಾಡ್ತಾರೆ ಯಾವನಾದ್ರು? ಮತ್ತೆ ಎಣ್ಣೆ ಒಳಗೆ ದುಡ್ಡು ಕೊಡಂದ್ರೆ ಕೊಟ್ಬಿಡ್ತೀಯಾ? ಎಲ್ಲದಕ್ಕೂ ಇಷ್ಟುದ್ದ ಖ್ಯಾತೆ ತೆಗಿತೀಯಾ? ಲೈ, ನಿಮ್ಮಪ್ಪ ನಿನ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ. ಅವ್ರ ಪ್ರೀತಿ ಅರ್ಥನೇ ಆಗಲ್ವೇನೋ ನಿಂಗೆ? ಸುಮ್ನೆ ಮೀನಾಕ್ಷಿ, 24 ಗಂಟೆ ಬೈತಾನೆ ಇರ್ತಾರೆ. ಪ್ರೀತಿ ಅಂತ ಪ್ರೀತಿ. ಎಂತ ಮಗ ಹುಟ್ಬಿಟ್ಟೆ ಕಣ ನನ್ನ ಹೊಟ್ಟೆಲಿ. ನಾನು ಹುಡ್ಸು ಅಂತ ಹೇಳಿದ್ನ? ನನ್ನ ಕರ್ಮ ನಿಮ್ ಮಗನಾಗ ಹುಟ್ಟಿದೇನಲ್ಲ. ನಿನ್ನ ಕರ್ತವ್ಯ ನೀ ಸಾಕ್ತಾ ಇದೀಯ ಅಷ್ಟೇ. ಇಂಥ ಮಗ ಹುಟ್ತಾನೆ ಅಂತಿದ್ರೆ ನಾನು ಮಕ್ಕಳೇ ಮಾಡ್ಕೊಡ್ತಿರ್ಲಿಲ್ಲ ಕಣ. ನಿನ್ನಂತ ಅಪ್ಪ ನನಗೆ ಸಿಕ್ತಾನೆ ಅಂದ್ರೆ ನಾನು ಹುಡ್ತಾನೆ ಇರ್ಲಿಲ್ಲ. ಯಾವ ತಂದೆನೂ ಮಕ್ಕಳೇ ಹೇಳಿ ಕೇಳಿ ಮಕ್ಕಳು ಮಾಡ್ಕೊಳ್ಳಲ್ಲ ಕಣ. ಹಲೋ, ನಿನ್ನ ಮೂಲಕ ನಾನು ಈ ಭೂಮಿ ಬಂದಿದ್ದೇನೆ ಅಷ್ಟೇ, ಹಂಗಂತ ನಿನಗೆ ನನ್ನ ಮೇಲೆ ಯಾವ ಹಕ್ಕು ಇಲ್ಲ. ಲೈ, ಜನ್ಮ ಕೊಡ್ತಂದೆಗೆ ಯಾರಾದ್ರು ಹಿಂಗ್ ಮಾತಾಡ್ತಾರೇನೋ? ನಾ ಇನ್ನು ಜನ್ಮ ಕೊಡುತ್ತೆ ಹಂಗಂತ ಇವ್ರ ತರ ಊರ್ ತುಂಬ ಹೇಳ್ಕೊಂಡ್ ತಿರುಗುತ್ತಾ? ನೋಡೆ ಇವಾಗ್ಲೇ ಹಿಂಗ್ ಮಾತಾಡ್ತಾನೆ, ಇನ್ನು ಕೊನೆಗಾಲದಲ್ಲಿ ಇವ್ ನಮ್ಮನ್ನ ನೋಡ್ಕೊಳ್ತಾನೇನೆ. ಯಾಕೆ ನೋಡ್ಕೋಬೇಕು? ಹುಲಿ ಸಿಂಹ ಅವ್ರ ಅಪ್ಪ ಅಮ್ಮನ್ ನೋಡ್ಕೊಳತ್ತಾ? ಈ ಮನುಷ್ಯನಿಗೆ ಆಸೆ ಜಾಸ್ತಿ, ಕೊನೆಗಾಲದಲ್ಲಿ ಸೇಫ್ ಆಗ್ಬೇಕು ಅಂತ. ಅದಕ್ಕೆ ತಂದೆ ತಾಯಿನೇ ದೇವ್ರು ಅಂತ ನಮ್ಮನ್ನ ಸೆಂಟಿಮೆಂಟ್ ಎಲ್ಲ ಲಾಕ್ ಮಾಡ್ಬಿಡ್ತಾರೆ. ಅಲ್ಲ, ತಲೆ ಕೆಡ್ಸನಕ್ ಹೋಗ್ಬೇಡಿ. ಅಂತ ಟೈಮ್ ಬಂದಾಗ ಒಳ್ಳೆ ವೃದ್ಧಾಶ್ರಮ ನೋಡಿ ನಿಮ್ಮನ್ನ ಸೇರಿಸ್ತೀನಿ. ಏನೋ ಇಂತ ಮಾತಾಡ್ತೀಯ ನೀನು? ನಾನು ನಿನ್ನ ಮಗ ಅಂತ ಹೇಳ್ಕೊಳಕ್ ನನಗೆ ನಾಚೆ ಆಗತ್ತೆ. ಛೀ, ಪರಪಂಚ ನೀನೇ, ನನ್ನ ಪರಪಂಚ ನೀನೇ, ನೀನೇ ಎಲ್ಲ ಬೇರೇನಿಲ್ಲ. ಲೇ, ಅವನಿಗೆ ಈಗ ಅರ್ಥ ಆಗಲ್ಲ ಕಡೆ. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯ. ಅಣ್ಣ ತಗೋ ಕಾಫಿ ಕೊಡಿ. ಥ್ಯಾಂಕ್ಸ್ ಅಮ್ಮ. ಅಣ್ಣ ನಾನು ಊರಿಗೆ ಹೊರಡ್ತೀನಣ್ಣ. ಆಯ್ತು ಹೋಗಮ್ಮ. ಎಲ್ಲಣ್ಣ, ರಾಜು ಇನ್ನೂ ಬಂದೇ ಇಲ್ಲ. ಹೋಗೋಕು ಮುಂಚೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಕಾಯ್ತಿದ್ದೀನಿ. ನಾ ಇನ್ನೇನ್ ನೋಡ್ತೀಯಮ್ಮ, ಒಳ್ಳೆ ಮೂಡಲ್ಲಿದ್ದೆ, ಹೋಗ್ಬಿಡು. ಅಲ್ಲೇ ಬಂದೇ ಬಿಟ್ನಲ್ಲ ಕಂದ, 100 ವರ್ಷ ಆಯಸ್ಸು ಕಣಪ್ಪ. ಹೆಂಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನತ್ತೆ, ನೀವ್ ಹೇಗಿದ್ದೀರಾ? ಅವ್ರು ಹೇಗಾದ್ರೂ ಇರ್ಲಿ, ಸೆಮಿಸ್ಟರ್ ರಿಸಲ್ಟ್ ಬಂತಂತೆ. ಡ್ಯಾಡಿ, ಇವ್ರ ಮುಂದೆ ಇದೆಲ್ಲ ಬೇಕಾ? ಬೇರೆಯವ್ರ ಹತ್ರ ಹೇಳಕ್ ನಾಚಿಕೆ ಪಡ್ತಾ ಇದೀ ಅಂದ್ರೆ ನೀನ್ ಎಂತ ಕಿತ್ತೋದು ಸ್ಟೂಡೆಂಟ್ ಇರ್ಬೇಕು. ಓಹೋ, ನೀವೇನ್ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್? ನೀವು ಕಾಲೇಜ್ ಲೈಫ್ ಅಲ್ಲಿ ಕಿತ್ತಿ ದಬ್ಬಾಕಿರೋದು ನನಗೂ ಗೊತ್ತು. ನಾನು ದಬಾ ಹಾಕಿದೇನೋ ಕಿತ್ತು ಗುಡ್ಡಿ ಹಾಕಿದೇನೋ ನನಗೆ ವಾದ ಮಾಡ್ತೀಯ ನಿನ್ನಲ್ಲಿ? ಅಯ್ಯೋ ಅಣ್ಣ 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 ಸುಮ್ಮನಿರಣ್ಣ. ಬಿಡಮ್ಮ, ಯಾವಾಗ್ಲೂ ಇದೇ ಆಯ್ತು. ಎಷ್ಟು ಸಬ್ಜೆಕ್ಟ್ ಹೋದ್ವು? 1. ಹೌದಾ? ನಿಜ? 2. ಇಲ್ಲಿ ನಿಮ್ ಲೆಕ್ಚರ್ ನಂಬರ್ ಕೊಡು, ಮಾತಾಡ್ತೀನಿ. 4 ಅಷ್ಟೇ. ಏನಿವಾಗ? ಸೇಮ್ ಆಗಲ್ವೇನೋ ನಿನಗೆ? ನಾನು ಮತ್ತೆ ಎಕ್ಸಾಮ್ ಫೀಸ್ ಕಟ್ಟಲ್ಲ. ಹಲೋ, ಆ ರಾಕಿ ಅವರಪ್ಪ 15 ಸಬ್ಜೆಕ್ಟ್ ಫೀಸ್ ಕಟ್ಟಿದ್ದಾರೆ ಗೊತ್ತಾ? ಕಟ್ತಾನೆ ಕಣೋ, ಅವನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಕಟ್ತಾನೆ. ನನ್ನ ಕಾರ್ಡ್ ತಗೊಂಡೋಗಿ ದುಡ್ಡು ಡ್ರಾ ಮಾಡ್ದೆ. 5,000 ಪಾಕೆಟ್ ಮನಿ ಬೇಕಿತ್ತು. ಅಂತ ಖರ್ಚೇನು ನಿನಗೆ? ಮುಚ್ಕೊಂಡು ದುಡ್ಡು ವಾಪಸ್ ಕೊಡು. ಸಾಕು, ಯೋಗ್ಯತೆ ಇಲ್ಲ ಅಂದ್ಮೇಲೆ ಮಕ್ಳು ಯಾಕೆ ಮಾಡ್ಕೋತೀರಾ ನೀವು? 500 ರೂಪಾಯಿ ಕೊಡಕ್ಕೆ ನಮ್ಮ ಅಪ್ಪ ನನ್ಗೆ ಎಷ್ಟು ಬೈತಾ ಇದ್ರು ಗೊತ್ತೇನೋ? ಹಲೋ, ಆಗ 1 ಬಿಯರು 30 ರೂಪಾಯಿ, 1 ಲೀಟರ್ ಪೆಟ್ರೋಲು 35 ರೂಪಾಯಿ. ಏನೋ ಬಾಳ ಖರ್ಚು ಮಾಡ್ಬಿಡ್ತೀನಿ ಅನ್ನೋ ತರ. ಆ ರೋಹಿತ್ ಅವ್ರ ಅಪ್ಪ ನೋಡಿ, ಅವ್ನ್ ಬರ್ತ್ಡೇಗೆ ಅಂತ 45 ಲಕ್ಷ ರೂಪಾಯಿ ಕಾರ್ ಕೊಟ್ಟಿದ್ದಾರೆ.
ನೀವು 25 ಲಕ್ಷ ರೂಪಾಯಿ ಬೈಕ್ ಕೊಡ್ಸ್ಬಿಟ್ಟು ಅದನ್ನೇ ವಾಟ್ಸಪ್ ಡಿಪಿಗೆ ಬೇರೆ ಹಾಕೊಂಡಿದ್ದೀರಾ. ಏಯ್ ಏನು ಅಂತ ನನ್ನ ಹೊಟ್ಟೆಲ್ ಹುಟ್ಟಿಬಿಟ್ಟು. ಹಲೋ, ನಾನೇನ್ ಉಡ್ಸಿ ಅಂತ ಹೇಳಿದ್ನಾ? ನನ್ನ ಕರ್ಮ ನಿಮ್ ಹೊಟ್ಟೆಲ್ ಹುಟ್ಟಿದ್ದೀನಲ್ಲ, ನಿಮ್ ಕರ್ತವ್ಯ ನೀವು ಸಾಕ್ತಾ ಇದ್ದೀರಾ ಅಷ್ಟೇ. ಏಯ್ ನಿನ್ನಂತ ಮಗ ನನಗೆ ಹುಡ್ತಾನೆ ಅಂತ ಗೊತ್ತಿದ್ರೆ ನಾನು ಮಗುನೇ ಮಾಡ್ಕೊತಾ ಇರ್ಲಿಲ್ಲ. ನಿಮ್ಮಂತ ಅಪ್ಪ ನನಗೆ ಸಿಗ್ತಾನೆ ಅಂತಿದ್ರೆ ನಾನು ಹುಡ್ತಾನೆ ಇರ್ಲಿಲ್ಲ. ಏಯ್ ಯಾವ ತಂದೆಯನ್ನು ಮಗನ ಕೇಳಿ ಹುಡ್ಸಲ್ಲ. ಹಲೋ, ನಿಮ್ಮ ಮೂಲಕ ಈ ಭೂಮಿಗೆ ಬಂದಿದ್ದೀನಿ ಅಷ್ಟೇ, ಹಾಗಂತ ನನ್ನ ಮೇಲೆ ನಿಮ್ಗೆ ಯಾವ ರೈಟ್ಸ್ ಇಲ್ಲ. ಲೇ, ಜನ್ಮ ಕೊಟ್ಟಪ್ಪ ನಂಗೆಲ್ಲ ಮಾತಾಡ್ತೀರೇನಪ್ಪ? ನಾಯಿನೂ ಮರಿ ಹಾಕುತ್ತೆ ಅತ್ತೆ, ಹಾಗಂತ ಇಡೀ ಊರಿಗೆಲ್ಲ ಇವ್ರ ತರ ಹೇಳ್ಕೊಂಡ್ ತಿರುಗುತ್ತಾ? ಇವ್ರ ಮಗ ಅಂತ ಹೇಳ್ಕೊಳಕ್ಕೆ ನನ್ನ ನಾಚಿಕೆ ಆಗುತ್ತೆ. ಛೇ, ಯಾಕೋ ಇತ್ತೀಚೆಗೆ ನಮ್ಮ ಅಪ್ಪ ತುಂಬಾ ನೆನಪಾಗ್ತಾ ಇದ್ದಾರೆ. ಸರ್, ನಾನು ಚಿಕ್ಕವನಿದ್ದಾಗ ಜಾತ್ರೆಗೆ ಹೋಗಿದ್ವಿ. ನನಗೆ ದೇವ್ರು ಕಾಣಿಸ್ಲಿಲ್ಲ. ಅಪ್ಪ ದೇವ್ರು ಕಾಣಿಸ್ತಿಲ್ಲ ಅಂದೆ. ನಮ್ಮಪ್ಪ ನಾನು ಎತ್ಕೊಂಡು ಬೆನ್ನ ಮೇಲೆ ನಿಲ್ಲಿಸ್ಕೊಂಡು ದೇವ್ರನ್ನ ತೋರಿಸಿದ್ರು. ನನಗೆ ಆವತ್ತು ಗೊತ್ತಿರ್ಲಿಲ್ಲ ನಾನು ನಿಂತಿರೋದೆ ನನ್ನ ದೇವ್ರ ಮೇಲೆ ಅಂತ. ಒಂದ್ಸಲ ನನ್ನ ಫೇವ್ರೇಟ್ ಇರೋ ಸಿನಿಮಾ ರಿಲೀಸ್ ಆಗಿತ್ತು. ಅಪ್ಪ ಸಿನಿಮಾಗೆ ಹೋಗ್ಬೇಕು, ದುಡ್ಡು ಕೊಡು ಅಂದೆ. ರಾತ್ರಿ ಆಚೆಗೆ ಹೋದವರು ಬೆಳಗ್ಗೆ ಬಂದು ದುಡ್ಡು ಕೊಟ್ಟು ಮಲಗಿದ್ರು. ಅಮ್ಮ ಅಪ್ಪ ಎಲ್ಲಿಗೋಗಿದ್ರು ಅಂದೆ. ನೀ ದುಡ್ಡು ಬೇಕು ಅಂತ ಹೇಳಿದಲ್ಲ ಮಗ, ರಾತ್ರಿ ಎಲ್ಲ ಆಟ ಓಡಿಸಿ ದುಡ್ಡು ಮಾಡ್ಕೊಂಬ ಇದ್ದಾರೆ ಅಂದ್ರು. ನನಗೆ ಆವತ್ತು ಗೊತ್ತಿರ್ಲಿಲ್ಲ ನನ್ನ ಅಮ್ಮನ ಎದೆ ಹಾಲು ಅಪ್ಪನ ಬೆವರು ಎರಡೂ ಒಂದೇ. ಪೆಟ್ಟಿಗೆ ಅಂಗಡಿಯಲ್ಲಿ ನಮ್ಮ ಅಪ್ಪನ ವಯಸ್ಸಿನವ್ರ ಹತ್ರ ಸಿಗರೇಟ್ ತಗೊಳ್ಳುವಾಗ ಇವಾಗ್ಲೂ ಕೈ ನಡುಗುತ್ತೆ. ಅಮ್ಮ ನೋವು ಆಗದೆ ಇರೋಂಗ್ ಹೊಡೆದು ಮಲಗಿಬಿಡ್ತಾಳೆ. ಆದ್ರೆ ಅಪ್ಪ ನೋವು ಆಗೋ ತರ ಹೊಡೆದು ಮಲಗದೆ ಒದ್ದಾಡ್ತಾರೆ. ಅಮ್ಮ ದೋಸೆ ಇದ್ದಂಗೆ, ತಿಂದ್ರೆ ರುಚಿ ಗೊತ್ತಾಗುತ್ತೆ. ಆದ್ರೆ ಅಪ್ಪ ಹೆಂಚಿದ್ದಂಗೆ, ಅವ್ರು ಅನುಭವಿಸೋ ನೋವು ಬೀಳಲ್ಲ. ಹಿಂದಕ್ಕೆ ನಮ್ಗೆ ಹಿಂಗೆ ಹೊಡಿತಾ ಇರಿ. ಸ್ಟೇಷನ್ ಉಡುಪಿ ಮಂಗಳೂರು ಬೆಂಗಳೂರಲ್ಲಿ ಬಾಂಬ್ ಬಿಟ್ಟು ಪಟಾಲ್ ಪಟಾಲ್ ಅಂತ ಹಾರಿಸ್ಬಿಡ್ತೀನಿ. ಕಪ್ಪಿ ನೀನು ಹೀಗೆ ಪಠಾರ್ ಪಠಾರ್ ಅಂತ ಬಾಂಬ್ ಬಾರಿಸಿದ್ರೆ ನಾವು ಇಲ್ಲಿ ಪೊಲೀಸ್ ಅವರೇನು ಕೋಳ ಅಥವಾ ಬಳೆ ಹಾಕೊಂಡಿದೀವ? ಇವನು ಹೀಗೆಲ್ಲ ಕೆಳಗ್ ಬಿಡೋ ಬಿಡೋ ಬಿಡೋ. ಏನೋ ಹೇಳ್ತಾವನೆ ಕೇಳಿಸ್ಕೊಳ್ಳಿ ಸಾರ್. ಏನೋ ಹೇಳೋ. 15 ಲಕ್ಷ. ಏನು 15 ಲಕ್ಷ ಅಂತವನೆ? 15 ಲಕ್ಷಕ್ಕೆ ಏನೋ ಪ್ಲಾನ್ ಮಾಡೋರು ಸಾರ್. ಅದೇನಾರ ಸಕ್ಸಸ್ ಆದ್ರೆ 15 ಲಕ್ಷ ಗೆಲ್ತಾರೆ. 15 ಲಕ್ಷ? ನಾವಿಲ್ಲಿ ಪೊಲೀಸರೇನ್ ಬಳೆ ತೊಟ್ಕೊಂಡಿದೀವ? 15 ರೂಪಾಯಿ. ಎಷ್ಟು ಸರಿ ಬಳೆ ತೊಡ್ಕತಿ? ನಾನು 40 ಸಲ ತೊಟ್ಕೊಂತೀನಿ. ನಿನಗೇನು? ಇವನು ಹೀಗೆಲ್ಲ ಹೇಳ್ದ ಕೇಳಲ್ಲ ಕಣ. ಹೇಳೋ, ನಿಜ ಹೇಳೋ, ನಿಜ ಹೇಳೋ. 15 ಲಕ್ಷಕ್ಕೆ ಎಷ್ಟು ಆಕ್ಟಿಂಗ್ ಮಾಡ್ತಾರೆ ನೋಡಿ ಎಲ್ರು. ಪ್ರಾಣ ಆದ್ರೂ ಬಿಡಲ್ಲ. ಗಂಡಿಸ್ಕೊ, ಕೊಡ್ತೀನಿ. ದೀಪಾವಳಿ ಗನ್ ಇಟ್ಕೊಂಡು ಕೊಡ. ನಾನು ಕೈಗೆ ಬಳೆ ಹಾಕೊಂಡಿಲ್ಲ, ಮೂಗ್ನ ಹಿಂಗೆ ಎಳಸ್ಕೊಂಡು ಕೈಗೆ ಬಳೆ ಹಾಕೊಂಡಿಲ್ಲ. ಏನ್ ನಾಟಕ ಮಾಡ್ತಿದ್ಯಾ? ಅಪ್ಪ ಅಪ್ಪ ಅಪ್ಪ, ಏನೋ ನಿನ್ ಪರ್ಫಾರ್ಮೆನ್ಸ್ ಅಲ್ವಾ? 15 ಲಕ್ಷ ನಿನಗೆ ಕೊಡೋದೇ ಇಲ್ಲ ಬಿಡು. ಅಯ್ಯೋ ನಾಯಿನ ಮಗನ, ಅವ್ನು ನಿಜವಾದ DIG ಕಣ. ಸುಮ್ನೆರ. ನೀನು ಹೇಳಿದೆ ಒಂದ್ಸರಿ ಪಾತ್ರದಲ್ಲಿಲ್ಲ ಮತ್ತೆ ಆಚೆ ಬರ್ಬೇಡ ಅಂತ. 15 ಲಕ್ಷ ಯಾರು ಕೊಡ್ತಾರೆ ಮೇಡಮ್ ಈಗಿನ ಕಾಲದಲ್ಲಿ? ನಿಜವಾದ ಗನ್ನು ಕಣ ಮಗ, ಪ್ಲೀಸ್ ಕಣ. ನಿಜವಾದ ಗನ್ನ ಇದು? ನಿಜವಾದ ಗನ್ ತಟ್ಟೆ ಕಣ. ಏನ ನಿಜವಾದ ಗನ್ನ?
ಅಬ್ಬ ಅಯ್ಯೋ ಅಮ್ಮಮ್ಮಮ್ಮಮ್ಮಮ್ಮಮ್ಮ ಏನಲ್ಲೋ ಸ್ಕಿಟ್ ಅಲ್ಲೂ ಹಿಂಗೆ ಯಾಕೆ ಮಾಡಲ್ಲ ಮೇಡಮ್ ನನ್ನ ಮಗ ಯಾಕೋ ನೀನು ಕಾಲು ಮುಗಿತೀನಿ ಕಣಪ್ಪ. ಅವನು ನಿಜವಾದ DIG, ಅವನು ನಿಜವಾದ ಟೆರರಿಸ್ಟು. ಇದು ನಿಜವಾಗ್ಲೂ ನಡೀತಾ ಇರೋದು ಕಣ, ಅರ್ಥ ಮಾಡ್ಕೊ. ಇದು ನಿಜವಾದ ಕಣ್ಣು ಕಣ. ಅಮ್ಮ ಏನೋ ವೇರಿಯೇಷನ್ ನಿಜವಾಗ 3 ವರ್ಷದಲ್ಲಿ ಒಂದ್ಸಲ ನಿಂಗೆ ಆಕ್ಟಿಂಗ್ ನೋಡಿಲ್ಲ ನಿಂದು. ದುಡ್ಡು ಹೆಂಗೆಲ್ಲ ಯಾಕೆ ಮಾಡ್ತಾನೆ ನೋಡಿ ಮೇಡಮ್ ನನ್ನ ಮಗ. ಅವನು ನಿಜವಾದ ನನ್ನ ಮಾತು ಕೇಳೋ. ನಾನು ಆಕ್ಟಿಂಗ್ ಮಾಡ್ತಾ ಇದ್ದೀನಿ ನೀನು. ಅಪ್ಪ ಅಮ್ಮಮ್ಮಮ್ಮಮ್ಮಮ್ಮ 15 ಲಕ್ಷ 25 ಲಕ್ಷ ಸಿಗುತ್ತೆ ಅಂತ ಏನ್ ಸಾಯ್ತಾನೆ ಇಲ್ಲ. ಹೆಂಗೆ ಯಾಕೆ ಮಾಡ್ತಾವ ನೋಡಿ. ಮ್ಯಾಟ್ರ್ ಕೇಳಪ್ಪ, ಆಮೇಲೆ ಸ್ಕಿಟ್ ಅರ್ಥ ಆಗಲ್ಲ. ಒರಿಜಿನಲ್ ಗನ್ನು ಅಂತಾನೆ. ಇಷ್ಟು ಬುಲೆಟ್ ಹೊಡೆದ್ರು ಸಾಯ್ತಾ ಇಲ್ಲ ಮಗ. ಇದ್ರಲ್ಲೇ ಗೊತ್ತಾಗಲ್ಲ ನಾಟಕ ಅಂತ. ಅಲ್ಲಗೋ ಅದು ನಿಜವಾದ ಗನ್ನು, ಇವರು ನಿಜವಾದ DIG. ನೀ ಶೂಟ್ ಮಾಡಿರೋದು ಇಷ್ಟು ಕ್ಯಾಮ್ರಾದಲ್ಲಿ ಶೂಟ್ ಆಗಿದೆ ಕಣ. ನೀ ನಿಜವಾಗ್ಲೂ ಟೆರರಿಸ್ಟ್. ನನಗ್ ಸತ್ತೆ ಅಂತ ಆಕ್ಟಿಂಗ್ ಮಾಡ್ತಾರೆ ನೋಡಿ ಮೇಡಮ್. ಇದು ನಿಜವಾದ ಗನ್ನಂತೆ, ನಾವು ನಂಬಿಡ್ಬೇಕಂತ 25 ಲಕ್ಷ ನನ್ನ ಮಕ್ಕಳು ತಗೊಂಡೋಗ್ಲಿ ಅಂತೆ. ದೀಪಾವಳಿ ಗನ್ ಮೇಡಮ್, ಬೇಕಾದ್ರೆ ಈಗ ನೋಡಿ ಮುನ್ನೆ ಶೂಟ್ ಮಾಡ್ತೀನಿ. ಏನಾಗಲ್ಲ ಮೇಡಮ್, ಈಗ ನೋಡಿ. ಇಷ್ಟು ದುಡಿತೀರ, ಆದ್ರೆ ಎಷ್ಟು ದುಡ್ಡಿನ ಆಸೆ ನೋಡಿ ನಿಮ್ಗೆ. ನನ್ನನ್ನ ಯಾಕೋ ಸಾಯಿಸ್ದೆ ನೀನು? ಅದು ದೀಪಾವಳಿ ಗನ್ನು ಮೇಡಮ್. ಏನ್ ದೀಪಾವಳಿ ಗಣ್ಣು ಮಣ್ಣು? ಇವರೆಲ್ಲ ಒಂದೊಂದ್ ಬುಲೆಟ್ಗೆ ಸಾಯ್ತಾರೆ, ಇವಂದೇನೋ ಅಲ್ಲಿ. ಅದೇ ಲಾಸ್ಟ್ ಅಲ್ಲಿ ನಿಜ ಹೇಳ್ಬೇಕಾದ್ರೆ ಮಗನ್ಗೆ ಸಾಯಿಸಿದ್ರು ಅಮ್ಮ ಬಾಯಿ ಒಳಗಿಟ್ಟು ಹೊಡಿಬೇಕಿತ್ತು ನೀನು. ಕರೆಕ್ಟ್ ಮೇಡಮ್, ಬಾಯಿ ಒಳಗಡೆ ಇಡಬಾರ್ದಾಯ್ತು, ಕಣ್ಣು ಕೊಡಿಬೇಕಾಯ್ತು. ಗುರುಜಿ ಸ್ಕಿಟ್ ಹೇಗಿತ್ತು? ಇಲ್ಲ, ಫಸ್ಟ್ ನಾನು ನಿಂಗೂ ಥ್ಯಾಂಕ್ಸ್ ಹೇಳ್ಬೇಕು.